2026ರ ಬಿಲ್ಲು ಒಂದು ಸಮುದಾಯದ ವಿರೋಧಿ ಬಿಲ್ ಆಗಿದೆ. ಇದು ಒಂದು ಅಂಧ ಕಾನೂನಿನ ಬಿಲ್ ಆಗಿದೆ. ಪ್ರಜಾತಂತ್ರದ ಭವಿಷ್ಯವನ್ನ ಗಾಳಿಗೆ ತೂರಿರ್ತಕ್ಕಂಥ ಒಂದು ಬಿಲ್ ಆಗಿದೆ. ಈ ಬಿಲ್ಲಿಂದ ಏನೇನಾಗ್ತಿದೆ ಅಂದರೆ, ನಮ್ಮ ಖಾಸಗಿತನದ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ, ನನ್ನ ಆಯ್ಕೆ ಮತ್ತು ನನ್ನ ಗುರುತಿನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ದ್ರೌಪದಿ ಮುರ್ಮು ಮೇಡಮ್ ಏನಿದ್ದಾರೆ, ಅವರು ಇದಕ್ಕೆ ಸಹಿ ಹಾಕ್ತಾರೆ, ಅದು ಕಾಯ್ದೆ ಆಗ್ಬಿಡುತ್ತೆ. ಸರಿ, ಅದು ಕಾಯ್ದೆ ಆಗತ್ತೆ. ನೀವು ನಮ್ಮ ಮೇಲೆ ಒತ್ತಡದಿಂದ ಹೇರಿದಂಥ ಕಾನೂನನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಇಬ್ಬರು ಇವತ್ತು ರಿಸೈನ್ ಮಾಡಿದ್ದಾರೆ. ಆ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅಲ್ಲಿ ಚರ್ಚೆ ಆಗಿದ್ರೆ ರಿತುಪರ್ಣ ನಿಯೋಗ ಮತ್ತೆ ಬಂದ್ಬಿಟ್ಟು ಕಲ್ಕಿ ಸುಬ್ರಹ್ಮಣ್ಯ ಇವತ್ತು ಯಾಕೆ ಅವ್ರು ರಾಜೀನಾಮೆ ಕೊಡ್ತಾರೆ? ಮತ್ತೆ ಯುನಿಕ್ ಅನ್ನೋ ಶಬ್ದ ಯೂಸ್ ಮಾಡ್ತೀರ, ಅಪೋಷಕ ಅಂತ. ಯಾವ ಮನಸ್ಥಿತಿಯಲ್ಲಿದೆ ಇದು ನನಗೆ ತಿಳಿತಾ ಇಲ್ಲ. ನಾವು ಟ್ರಾನ್ಸ್ಜೆಂಡರು, ಇವತ್ತು ನಮ್ಗೆ ಏನು ಈ ಕಾನೂನಿಂದ ನಮ್ಗೇನು ಧಕ್ಕೆ ಇಲ್ಲ, ನಾವು ಸೇಫ್ಟಿ ಝೋನಲ್ಲಿದ್ದೀವಿ, ಆ ಥರ ಯಾವತ್ತೂ ಅಂದ್ಕೊಳ್ಬೇಡಿ. ಇದು ಯಾವತ್ತೂ ನಿಮಗೆ ಸೇಫ್ಟಿ ಝೋನ್ ಅಲ್ಲ. ಈ ಕಾನೂನು ನಮಗೆ ತುಂಬ ಮಾರಕ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಮೊದಲಿಗೆ ತಮ್ಮ ಪರಿಚಯ ಮೇಡಮ್. ನಮ್ಮ ಹೆಸರು ವೈಶಾಲಿ ವಾಸುದೇವ್, ಬೆಂಗಳೂರು ಇಂದ ಬಂದಿರೋದು. ಎಸ್ ಮೇಡಮ್. ಇನ್ನು ಟ್ರಾನ್ಸ್ಜೆಂಡರ್ ಸಮುದಾಯದ 2026ರ ಬಿಲ್ ಅಮೆಂಡ್ಮೆಂಟ್ ಯಾಕೆ ತಾವು ವಿರೋಧ ಮಾಡ್ತೀರಿ? 2026ರ ಬಿಲ್ಲು ಒಂದು ಸಮುದಾಯದ ವಿರೋಧಿ ಬಿಲ್ ಆಗಿದೆ. ಇದು ಒಂದು ಅಂಧ ಕಾನೂನಿನ ಬಿಲ್ ಆಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರದ ಭವಿಷ್ಯವನ್ನ ಗಾಳಿಗೆ ತೂರಿರ್ತಕ್ಕಂಥ ಒಂದು ಬಿಲ್ ಆಗಿದೆ. ಹಾಗೆ ಸಂವಿಧಾನದ ಮೌಲ್ಯಗಳನ್ನು ಮಾತ್ರ ಯಾವುದೇ ರೀತಿ ಗಣನೆಗೆ ತೆಗೆದುಕೊಳ್ಳಲಾರದಂಥ ಒಂದು ಬಿಲ್ ಆಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಅನ್ನೋದಾದರೆ, 2014ರ ನಾಲ್ಸಾ ಜಜ್ಮೆಂಟು ಸುಪ್ರೀಂ ಕೋರ್ಟಿಂದ ಅದು ಬಂದು ನಿರ್ದೇಶನ ಆಗುತ್ತೆ. ಅದು ಎಲ್ಲ ರಾಜ್ಯಗಳಿಗೂ ಅದು ನಿರ್ದೇಶನಗಳು ಹೋಗಬೇಕು ಸರ್ಕಾರದ ಮಟ್ಟದಲ್ಲಿ ಅಂತಲೂ ಬರುತ್ತೆ. ಅಲ್ಲಿ ಏನು ಹೇಳ್ತೆ ನಾಲ್ಸಾ ಜಜ್ಮೆಂಟು, ನನ್ನ ಲಿಂಗತ್ವ ನನ್ನ ಹಕ್ಕು, ಅದೇ ರೀತಿ ಅದನ್ನು ಯಾವ ರೀತಿಯಾದರೂ ನಾನು ಅದನ್ನು ಘೋಷಣೆ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಹೇಳಿದಾಗ ಮತ್ತೆ ಅದು ಒಂದು ಮೂಲಭೂತ ಹಕ್ಕು ಅಂತ ಆಗಬೇಕು ಅನ್ನೋದು ಒಂದು, ತೃತೀಯ ಲಿಂಗಿಗಳ ಹಕ್ಕು ಮೂಲಭೂತ ಅಲ್ಲಿ ಒಂದು ಹಕ್ಕಾಗಬೇಕು ಅನ್ನೋದು ಬರುತ್ತೆ. ಇವಾಗ ಉದಾಹರಣೆ, ನನ್ನ ಪ್ರೈವೇಸಿ, ನನ್ನ ಖಾಸಗಿತನದ ಹಕ್ಕು. ಜಸ್ಟಿಸ್ KC ಪುಟ್ಟಸ್ವಾಮಿ ಅವ್ರದ್ದು ಯೂನಿಯನ್ ಆಫ್ ಇಂಡಿಯಾದು ಅವರು ಅದನ್ನು ನಮೂದಿಸ್ತಾರೆ, ಒಂದು ಖಾಸಗಿತನದ ಹಕ್ಕು. ಇವತ್ತು ಈ ಒಂದು ಬಿಲ್ ಏನಾಗ್ತಿದೆ, ಈ ಬಿಲ್ಲಿಂದ ಏನೇನಾಗ್ತಿದೆ ಅಂದರೆ, ನಮ್ಮ ಖಾಸಗಿತನದ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ, ನನ್ನ ಆಯ್ಕೆ ಮತ್ತು ನನ್ನ ಗುರುತಿನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ನನ್ನದೇನು ಸಮಾನತೆ ಹಕ್ಕು ಏನಿದೆ, ಮಾತನಾಡುವ ಹಕ್ಕಿದೆ, ಪ್ರಶ್ನೆ ಮಾಡುವ ಹಕ್ಕು ಏನಿದೆ, ಇದನ್ನೆಲ್ಲದನ್ನು ಸಮೇತ ಇವತ್ತು ಈ ಮಸೂದೆ ಅದನ್ನು ಗಾಳಿಗೆ ತೂರುವಂತಾಗೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾಗದ್ದು ಏನಂದ್ರೆ, ಸಂಸ್ಕೃತಿ ಪರಂಪರೆ, ಭಾರತ ದೇಶದಲ್ಲಿ ಸಂಸ್ಕೃತಿ ಪರಂಪರೆ ಆಧಾರಿತವಾಗಿ ಲಿಂಗ ವೈವಿಧ್ಯತೆಗಳಿದಾವೆ ಅನ್ನೋದು ನಾವು ಈಗಿನಿಂದ ಅಲ್ಲ, ಸುಮಾರು ವರ್ಷಗಳಿಂದ, ಸುಮಾರು ದಶಕಗಳಿಂದ ನೋಡ್ತಾ ಬಂದಿದ್ದೀವಿ. ಮಾರ್ಚ್ 13ಕ್ಕೆ ದೆಹಲಿಯ ಒಂದು ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದು ವಿಚಾರಕ್ಕೆ ಬರುತ್ತೆ. ವೀರೇಂದ್ರ ಕುಮಾರ್ ಸಿಂಗ್ ಅವರಿಂದ ಸ್ಟಾರ್ಟ್ ಆಗಿರೋದು. ತತ್ಕ್ಷಣದಲ್ಲಿ ಮಾರ್ಚ್ 13ಕ್ಕೆ ಮಾರ್ಚ್ 30ಕ್ಕೆ ಡಿಫ್ರೆನ್ಸ್ ಎಷ್ಟು? ಆ ಒಂದು ಸ್ವಲ್ಪ ಅಲ್ಪ ಕಾಲಾವಧಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇಡಮ್ ಏನಿದ್ದಾರೆ, ಅವರು ಇದಕ್ಕೆ ಸಹಿ ಹಾಕ್ತಾರೆ, ಅದು ಕಾಯ್ದೆ ಆಗ್ಬಿಡುತ್ತೆ. ಸರಿ, ಅದು ಕಾಯ್ದೆ ಆಗತ್ತೆ. ನೀವು ನಮ್ಮ ಮೇಲೆ ಒತ್ತಡದಿಂದ ಹೇರಿದಂಥ ಕಾನೂನನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಹೌದು, ನಮಗೆ ನ್ಯಾಯಾಲಯಗಳಿದ್ದಾವೆ. ಇವತ್ತು ಭಾರತ ದೇಶಾದ್ಯಂತ ಎಲ್ಲ ಕಡೆ ಹೋರಾಟಗಳಾಗ್ತಾ ಇದ್ದಾವೆ. ಹೌದು, ಈ ಒಂದು ಕಾನೂನನ್ನು ವಿರೋಧಿಸ್ತೀವಿ ನಾವು. ಪಿಟಿಷನ್ಸ್ ಆಗ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದ. ಎಸ್, ಅದರ ಹಿಯರಿಂಗ್ಸು ನಡೀತಾ ಇದ್ದಾವೆ. ನಮಗೆ ಇಲ್ಲಿ ಒಂದು ತುಂಬಾ ಬೇಸರದ ಸಂಗತಿ ಏನಂದ್ರೆ, ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದಾವೆ. ಅದನ್ನ ನೀವು ಯಾವುದೇ ರೀತಿ ಚರ್ಚೆಗೇನೆ ತೆಗೆದುಕೊಂಡು ಬಂದಿಲ್ಲ. ಪ್ರಜಾಸತ್ತಾತ್ಮಕವಾಗಿ ಅದನ್ನು ಸಮಾಲೋಚನೆ ಮಾಡಲಿಲ್ಲ. ಏನು ತಳಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಇರ್ತಕ್ಕಂಥ ನಮ್ಮ ಸಮುದಾಯದ ಪ್ರತಿನಿಧಿಗಳನ್ನ ಕರೆದು ಕೇಳಿದ್ರ? ಪ್ರಶ್ನೆ ಮಾಡಿಲ್ಲ. ನಿಮ್ಮ ಸಮುದಾಯದವ್ರನ್ನ ಕರೆದು ಕೂತು ಆ ಕಾಯ್ದೆ ಇಲ್ಲ. ಅಲ್ಲಿ ಬಂದ್ಬಿಟ್ಟು ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಕಮಿಟಿಯಲ್ಲಿ ಇಬ್ಬರು ಇವತ್ತು ರಿಸೈನ್ ಮಾಡಿದ್ದಾರೆ. ಆ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅಲ್ಲಿ ಚರ್ಚೆ ಆಗಿದ್ರೆ ರಿತುಪರ್ಣ ನಿಯೋಗ ಮತ್ತೆ ಬಂದ್ಬಿಟ್ಟು ಕಲ್ಕಿ ಸುಬ್ರಹ್ಮಣ್ಯ
ನಿಯೋಗದಲ್ಲಿ ಹಾ, ಇದ್ದಂಥವ್ರು. ನಿಯೋಗದಲ್ಲಿದ್ದಂಥವ್ರು ಇವತ್ತು ಯಾಕೆ ಅವ್ರು ರಾಜೀನಾಮೆ ಕೊಡ್ತಾರೆ? ಹ್ಮ್. ರಾಜೀನಾಮೆ ಕೊಡ್ತಾರೆ. ಒಂದೊಂದು ಸಮುದಾಯದ ಪ್ರತಿನಿಧಿಗಳನ್ನ, ಗಂಡಾಗಿ ಹುಟ್ಟಿ ಹೆಣ್ಣಾದವ್ರು ಇರ್ಬೋದು, ಟ್ರಾನ್ಸ್ ವುಮೆನ್ ಇರ್ಬೋದು, ಹೆಣ್ಣಾಗಿ ಹುಟ್ಟಿ ಗಂಡಾದವ್ರು ಇರ್ಬೋದು, ಟ್ರಾನ್ಸ್ ಮೆನ್ ಇರ್ಬೋದು, ಹ? ಆಮೇಲೆ ಟ್ರಾನ್ಸ್ಜೆಂಡರ್ ನಾನ್ ಕನ್ಫಾರ್ಮಿಂಗ್ನವ್ರು ಇರ್ಬೋದು, ಬೈನರಿ ಇರ್ಬೋದು, ಆಮೇಲೆ ಕ್ಯೂರ್ ಇರ್ಬೋದು, ಅಂತರ್ಲಿಂಗಿ, ಜೋಗ್ತ, ಅರ್ವಾಣಿ, ಸಾಕಷ್ಟು ವೈವಿಧ್ಯತೆಗಳನ್ನು ಕೂಡಿಕೊಂಡಿರ್ತಂಥದ್ದು ಈ ಒಂದು ನಮ್ಮ ಸಮುದಾಯ. ಹ್ಮ್. ಸಮುದಾಯದ ಒಬ್ಬೊಬ್ಬರ ಪ್ರತಿನಿಧಿಗಳನ್ನ ಕರೆದು ಏನು ವಾಸ್ತವದ ಅಂಶಗಳು ಏನಿದಾವೆ, ನೈಜದ ಸ್ಥಿತಿ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಾರ್ದೆ ಈ ಮಟ್ಟದಲ್ಲಿ ಕಾನೂನು ತಂದ್ರೆ ಈ ಕಾನೂನಿಗೆ ನಿಜವಾಗ್ಲೂ ನಮ್ಮ ಹೋರಾಟ ಇದೆ. ಜೊತೆಗೆ ಆ ಕಾನೂನು ನಿಮ್ ಪರವಾಗಿಲ್ಲ ಅಂತಾನ ನೀವು ನೀವು ವ್ಯಕ್ತ ಹೌದು. ಮಾಡ್ತಾ ಇರೋದು? ಹೌದು ಯಾಕೆ ಹೆಂಗಿಲ್ಲ ಅಂತ ಹೇಳ್ತೀವಿ? ಯಾವ ತರ ಅಂದ್ರೆ ಇವತ್ತು ಅವ್ರು ಹೇಳ್ತಿದ್ದಾರೆ ಜೀತ ಪದ್ಧತಿ ಅಂತ ಹೇಳ್ತಾರೆ, ಆಮೇಲೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಒಂದು ನಾವು ಮನೆಯಿಂದ ಹೊರಗಡೆ ಬರ್ತೀವಿ, ಕುಟುಂಬದಿಂದ ಹೊರಗಡೆ ಬರ್ತೀವಿ, ಸಮಾಜದಿಂದನೂ ಹೊರಗಡೆ ಬರ್ತೀವಿ. ನಾವು ಬೀದಿ ಪಾಲಾದಾಗ ನಮ್ಮನ್ನ ತೆಗೆದುಕೊಳ್ಳೋರು ಯಾರು? ಒಂದೇ ರೀತಿಯ ಮನೋಭಾವದ ಇರ್ತಕ್ಕಂಥ, ನಾವು ಟ್ರಾನ್ಸ್ಜೆಂಡರ್ ಆದ್ರೆ ಟ್ರಾನ್ಸ್ಜೆಂಡರು, ಅಥವಾ ನಾವು ಟ್ರಾನ್ಸ್ಮೆನ್ ಆದ್ರೂ ಟ್ರಾನ್ಸ್ಮೆನ್, ಅವರೇ ನಮ್ಮನ್ನ ಕರ್ಕೊಳ್ಬೇಕಲ್ವಾ? ಆ ಒಂದು ಪದ್ಧತಿನ ನೀವು ಅದರ ಮೌಲ್ಯಗಳನ್ನು ಅಳಿಲಾರ್ದೆ ನೀವು ಅದನ್ನ ಜೀತ ಪದ್ಧತಿ ಅಂತ ಹೇಳ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಘನತೆ ಮತ್ತು ಗೌರವದ ಬದುಕು ಮನೆಯವ್ರಿಗೆ ಬೇಕಾಗಿತ್ತು. ನನ್ನ ಲಿಂಗ ಸೂಕ್ಷ್ಮತೆಯ ಹಲವಾರು ಸಮಸ್ಯೆಗಳಿಂದ ನಾನು ಮನೆಯಿಂದ ಹೊರಗಡೆ ಹಾಕ್ತೀರಿ. ಅವಾಗ ನಾ ಹೋಗಿರೋದು ಎಲ್ಲಿ? ನನ್ನ ಒಂದು ಸಮುದಾಯದ ಹತ್ತಲ್ಲಿ. ಆ ಪದ್ಧತಿಯನ್ನ ಇವತ್ತು ನೀವು ಜೀತ ಪದ್ಧತಿ ಅಂತ ಹೇಳ್ತಿದ್ದೀರಾ. ನಾನು ಕರ್ನಾಟಕದ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ನನ್ನದೊಂದು ತುಂಬಾ ಒಂದು ಮುಖ್ಯವಾದಂಥ ಒಂದು ರಿಕ್ವೆಸ್ಟ್ ಏನಂದ್ರೆ, ನಾವು ಟ್ರಾನ್ಸ್ಜೆಂಡರು ಇವತ್ತು ನಮ್ಗೆ ಏನು ಈ ಕಾನೂನಿಂದ ನಮ್ಗೇನು ಧಕ್ಕೆ ಇಲ್ಲ, ನಾವು ಸೇಫ್ಟಿ ಝೋನ್ ಅಲ್ಲಿ ಇದ್ದೀವಿ, ಆ ಥರ ಯಾವತ್ತೂ ಅನ್ಕೊಳ್ಬೇಡಿ. ಇದು ಯಾವತ್ತೂ ನಿಮಗೆ ಸೇಫ್ಟಿ ಝೋನ್ ಅಲ್ಲ. ಈ ಕಾನೂನು ನಮಗೆ ತುಂಬಾ ಮಾರಕ. ಹೌದು, ಇವತ್ತು ನನಗೆ ಇಲ್ಲಿ ನನಗೆ ತುಂಬಾ ಒಂದು ಜ್ಞಾಪಕ ಆಗತ್ತೆ. ಬಂದ್ಬಿಟ್ಟು ಕುವೆಂಪು ಅವರು ಬರೆದಿರೋದನ್ನ ಓದಿದ್ದೆ ನಾನು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಏನೇ ನಿರ್ಣಯ ಇದ್ರು ಇವತ್ತೇ ಕೊಡಿ, ಏನೇ ಎತ್ತಿ ಹಿಡಿಯೋದಿದ್ರು ಇವತ್ತೇ ಇಡಿ. ಅದಾದ್ಮೇಲೆ ನನಗನ್ಸತ್ತೆ, ಬೆಂಕಿಗೆ ಬಿದ್ದವರನ್ನ ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಬೂದಿ ಅಲ್ಲವೇ? ನೀರಿಗೆ ಬಿದ್ದವರನ್ನ ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು? ಹೆಣವಲ್ಲವೇ? ನನಗೆ ಇದು ಅರ್ಥ. ಈಗ ನನಗೆ ಬೇಕಾಗಿರೋದು, ಇವತ್ತು ಈ ನಮಗೆ ಆಕ್ಟ್ ಬಂತು, ರೂಲ್ ಬರುತ್ತೆ, ಆಮೇಲೆ ನಾಲ್ಸಾ ಜಜ್ಮೆಂಟ್ ಇರುತ್ತೆ. ಅದರ ಅಡಿಯಲ್ಲಿ ಇವತ್ತು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಮೀಸಲಾತಿ ಸಿಗ್ತಾ ಇದ್ದಾವೆ, ಉದ್ಯೋಗಕ್ಕಾಗಿ ಮೀಸಲಾತಿ ಸಿಗ್ತಾ ಇದ್ದಾವೆ, ಆಮೇಲೆ ಬಂದ್ಬಿಟ್ಟು ರಾಜಕೀಯ ಮೀಸಲಾತಿಗಳು ಇವತ್ತು ನಾವು ಪೈಪೋಟಿಯಲ್ಲಿದ್ದೀವಿ. ಅದರ ಜೊತೆಗೆ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಬೇಕು, ಅದು ಮೂಲ ದಾಖಲಾತಿಗಳ ಒಂದು ಇದಿಲ್ಲೇ. ಇವನ್ನೆಲ್ಲ ನಾವು ಹೋರಾಡ್ತಿರ್ಬೇಕಾದ್ರೆ ಹಾಗಾದ್ರೆ TC ಕಾರ್ಡ್ ಅಂತ ಬಂತು. ಹಾಗಾದ್ರೆ ನಾಳೆ TC ಕಾರ್ಡನ್ನು ನೀವು ಇದು ಮಾಡ್ಬಿಡ್ತೀರಾ, ರದ್ದು ಮಾಡ್ಬಿಡ್ತೀರಾ ಅಲ್ವಾ? ನನ್ನ ಮುಂಬರುವ ಸಮುದಾಯಕ್ಕೆ ಸಾಕಷ್ಟು ಸಮಸ್ಯೆಗಳಿದಾವೆ. ಇಲ್ಲಿ ನೀವು ಎಲ್ಲರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು. ನಾವು ಒಂದೇ ಛತ್ರಿಯ ಹಲವಾರು ಕಡ್ಡಿಗಳ ವಿಧದಲ್ಲಿ ಇರ್ತಕ್ಕಂಥವ್ರು ನಮ್ಮ ಸಮುದಾಯ. ಇವತ್ತು ನೀವು ಜೋಗತ, ಅಂತರ್ಲಿಂಗಿ, ಆಮೇಲೆ ಜೋಗಪ್ಪ, ಈ ಒಂದು 4 ಸಮುದಾಯಗಳನ್ನ ನೀವು ಅಲ್ಲಿ ಹೆಸರನ್ನ ನಮೂದಿಸಿದಿರಿ. ಮತ್ತು ಯುನಿಕ್ ಅನ್ನೋ ಶಬ್ದ ಯೂಸ್ ಮಾಡ್ತೀರಿ, ನಪೋಷಕ ಅಂತ. ಯಾವ ಮನಸ್ಥಿತಿಯಲ್ಲಿದೆ ಇದು ನನಗೆ ತಿಳಿತಾ ಇಲ್ಲ. ಅಂದ್ರೆ ನಪುಂಸಕ, ಯುನಿಕ್ ಅಂದ್ರೆ ನಿರ್ಜೀವ ವಸ್ತು. ಇದಕ್ಕೆ ನಾವು ಹೇಳ್ತೀವಿ ಟೇಬಲ್ಗೆ ಇದು ನಿರ್ಜೀವ ವಸ್ತು ಅಂತ ಅಲ್ವಾ? ಆ ಮಟ್ಟದಲ್ಲಿ ನೀವು ಅದನ್ನ, ಆ ಶಬ್ದನ ಅಲ್ಲಿ ಪದ ಬಳಕೆ ಮಾಡ್ತೀರಂದ್ರೆ ಎಷ್ಟು ನಪುಂಸಕ ವಿರೋಧ ಇದೆ. ಅದರಲ್ಲಿ ನೀವು ಯಾರ್ಯಾರನ್ನ ಕೈ ಬಿಟ್ಟಿದ್ದೀರಾ? ನಾನ್ ಬೈನರಿ ಕೈ ಬಿಟ್ಟಿದ್ದೀರಾ, ಕ್ಯೂರ್ ಕೈ ಬಿಟ್ಟಿದ್ದೀರಾ, ಆಮೇಲೆ ಜೆಂಡರ್ ನಾನ್ ಕನ್ಫಾರ್ಮಿಂಗ್ ಪರ್ಸನ್ಸ್ಗಳನ್ನ ಕೈ ಬಿಟ್ಟಿದ್ದೀರಾ. ಇವ್ರದ್ದೆಲ್ಲರ ಧ್ವನಿಗೆ ಆದ್ಯತೆ ಕೊಡ್ಬೇಕಾಗಿತ್ತಲ್ವಾ ನೀವು? ಇದು ನನ್ನ ವಿರೋಧ. ಈ ಒಂದು ವಿಚಾರಗಳಲ್ಲಿ ಮುಖ್ಯವಾಗಿ ನನಗೆ ತುಂಬಾ ಬೇಜಾರು ಅಂತಕ್ಕಂಥದ್ದು ಏನಂದ್ರೆ, ನೀವೇನ್ ಮಾಡ್ಬೇಕಾಗಿತ್ತು, ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳದ್ದು ಒಂದು ತಿದ್ದುಪಡಿ, ಹಕ್ಕುಗಳ ರಕ್ಷಣೆದು ಒಂದು ತಿದ್ದುಪಡಿ ಕಾಯ್ದೆ ಮಾಡ್ತಿದ್ದೀರಲ್ಲ, ಅದನ್ನ ಬೇಗ ತಕ್ಷಣವೇ
ತಕ್ಷಣವೇ ಅದನ್ನು ರದ್ದುಪಡಿಸಬೇಕು. ರದ್ದಾಗ್ಬೇಕಾದ್ರೆ ಹೌದು, ರದ್ದಾಗಬೇಕದು. ಇದು ನಮಗೆ ನಮ್ಮ ಸಮುದಾಯದ ವಿರೋಧಿ ಬಿಲ್ ಇದು. ಹಾಗಾಗಿ ಇದು ರದ್ದಾಗಬೇಕು. ಆಮೇಲೆ ಟ್ರಾನ್ಸ್ಜೆಂಡರ್ ಸಮುದಾಯದ ಪ್ರತಿನಿಧಿಗಳೊಂದಿಗೆ ನೀವು ಯಾಕೆ ಒಂದು ಸಂವಾದ ನಡೆಸಲಿಲ್ಲ? ನೀವು ಇವತ್ತು ಸಂವಾದ ನಡೆಸಿದ್ರೆ ದೇಶಾದ್ಯಂತ ಇದೆಲ್ಲ ಸುದ್ದಿ ತಲುಪ್ತಿತ್ತು. ನೀವು ದಿಢೀರನೆ ಈ ರೀತಿ ಹಕ್ಕುಗಳ ಹರಣ ಮಾಡ್ತಕ್ಕಂಥ ಒಂದು ಕಾನೂನನ್ನ ತರೋದ್ರಲ್ಲಿ ಎಷ್ಟರ ಮಟ್ಟಿಗೆ ಇದು ಅರ್ಥ ಇದೆ? ಇವೆಲ್ಲವುಗಳ ವಿರುದ್ಧ ನಮ್ದು ದೊಡ್ಡದೊಂದು ಹೋರಾಟ ಇದೆ. ನಿಮ್ಮ ಬೇಡಿಕೆ ಏನು ಅಂತ? ನಮ್ಮ ಬೇಡಿಕೆಗಳು ಇಷ್ಟೇ. ಮುಖ್ಯವಾಗಿ ನೀವು ಇಲ್ಲಿ ನಮ್ಗೆ ಕಾನೂನಾತ್ಮಕವಾಗಿ ಏನು ಬೇರೆ ಬೇರೆ ಸೌಲಭ್ಯಗಳಿದಾವಲ್ವಾ, ಅವನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡು ಬನ್ನಿ. ನಮ್ಮವ್ರಿಗೆ ಶಿಕ್ಷಣದ ವ್ಯವಸ್ಥೆ ಬೇಕಾಗಿದೆ, ಕುಟುಂಬದಲ್ಲಿ ಅವ್ರಿಗೆ ವಾಪಸ್ ಅಪ್ಪಿಗೆ ಬೇಕಾಗಿದೆ ಅಲ್ವಾ, ಆಮೇಲೆ ಮೂಲ ದಾಖಲಾತಿಗಳ ಸರಳೀಕರಣ ಆಗಬೇಕಾಗಿದೆ. ನಮಗೂ ಒಂದು ವಿವಾಹದ ಹಕ್ಕಿರ್ಬೋದು, ಪಾಲುದಾರಿಕೆ ಹಕ್ಕಿರ್ಬೋದು. ಇವೆಲ್ಲವೂ ಹಕ್ಕುಗಳನ್ನ ಕಿತ್ಕೊಳ್ಳೋದಕ್ಕಂತ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಹೋದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಮ್ಮ ವಾದ. ಹಾಗಾದ್ರೆ ಇವತ್ತು ಈ ಭಾರತ ನಾಗರಿಕ ಹಕ್ಕುಗಳು ಇಲ್ಲಿ ಉಲ್ಲಂಘನೆ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಒಂದೇ ಸಾಕ್ಷಿ. ನಾವು ಭಾರತ ದೇಶದಲ್ಲಿ ಸ್ವಲ್ಪ ಅಂಕಿಅಂಶಗಳಲ್ಲಿ ಕಮ್ಮಿ ಇರ್ತಕ್ಕಂಥ ಸಮುದಾಯ ಅಂತ ನೀವು ಈ ರೀತಿ ಮಾಡಿದ್ದೀರಿ ಅನ್ನೋದೇ ಸತ್ಯ ಆದ್ರೆ, ಹಾಗಾದ್ರೆ ನಾಳೆ ಬೇರೆ ಬೇರೆ ಸಣ್ಣ ಸಮುದಾಯಗಳಿಗೂ ಇದನ್ನೇ ಮಾಡ್ತೀರಾ? ಪ್ರಜಾತಂತ್ರದ ಭವಿಷ್ಯ ಏನಾಗಬೇಕು? ಹಾಗಾದ್ರೆ ಇವೆಲ್ಲವುಗಳ ವಿರುದ್ಧವಾಗಿ ನಾವು ಈ ಕಾನೂನು ಬೇಗನೆ ಇದು ಬಂದ್ಬಿಟ್ಟು ರದ್ದಾಗಬೇಕು. ಅದ್ರ ಜೊತೆಗೆ ಸಂವಿಧಾನ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳು ಗೌರವಿಸ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥದ್ದು ಒಂದು ಹೊಸ ಕಾಯ್ದೆಯನ್ನು ತರಬೇಕು ಅಲ್ವಾ? ಇದಿಷ್ಟು ನಿಮ್ಮ ಬಹಳ ಸಿಂಪಲ್ ಸರಳವಾಗಿರುವಂತ ಬೇಡಿಕೆ. ನಮ್ದು ಸಿಂಪಲ್ ಆಗಿರುವಂತದ್ದು ಇಷ್ಟೇ, ಬೇರೆ ಏನಿಲ್ಲ. ಇವೇನು ವಿರೋಧಿ ಇದೆಯಲ್ವಾ, ಈ ಮಸೂದೆ ಇದೆಯಲ್ಲ, ಈ ಮಸೂದೆಯನ್ನ ಯಾಕೆ ನಾವು ವಿರೋಧಿಸ್ತಾ ಇದ್ದೀವಿ ಅಂದ್ರೆ ಇವು ಮುಖ್ಯವಾದಂತ 3 ಅಂಶಗಳು. ತದನಂತರ ನಮ್ಮ ಸೇವಾ ಸೌಲಭ್ಯಗಳು, ಅದು ಇದು ಮುಂದೆ ಎಲ್ಲದು ಇದು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ನಂತರದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ 2014 ಭಾರತದ ನಾಲ್ಸಾ ಜಜ್ಮೆಂಟ್ ಏನ್ ಹೇಳಿತ್ತಲ್ವಾ, ಅದ್ರ ಪ್ರಕಾರನ ಇವತ್ತು 3ನೇ ಲಿಂಗ ಎಂದು ಕಾನೂನುಬದ್ಧವಾಗಿ ಇದನ್ನ ಗುರುತಿಸ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಎಲ್ಲಾ ರಾಜ್ಯ ವ್ಯಾಪ್ತಿ ನಿರ್ದೇಶನಗಳು ಪಾಸ್ ಆಗ್ತಾ ಇರ್ಬೇಕಾದ್ರೆ ನೀವಿಲ್ಲಿ ಒಂದು ದಿಢೀರನ ಈ ಕಾನೂನನ್ನ ತರೋದು ಎಷ್ಟರ ಮಟ್ಟಿಗೆ ಅರ್ಥ? ನಮ್ಗೆ ನೀವು ಭಯವನ್ನ ಉಂಟು ಮಾಡ್ತಾ ಇದ್ದೀರಾ, ನಿಜ ಭಯವನ್ನ ಉಂಟು ಮಾಡ್ತಾ ಇದ್ದೀರಾ. ನಮ್ಗೆ ಅಭದ್ರತೆ ಬರ್ತಾ ಇದೆ, ಭಯವನ್ನ ಉಂಟು ಮಾಡ್ತಾ ಇದ್ದೀರಾ. ಇದು ಭಾವನಾತ್ಮಕವಾಗಿ ಸೂಕ್ಷ್ಮವಾದಂತ ಅಂಶ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಸಂಬಂಧಪಟ್ಟಿರೋರು, ನಮ್ಮ ಸಮುದಾಯದ ಪ್ರತಿನಿಧಿಗಳು, ಅಂತರ್ಲಿಂಗಿಯ ಒಬ್ಬ ಪ್ರತಿನಿಧಿ, ಟ್ರಾನ್ಸ್ಜೆಂಡರ್ ಮ್ಯಾನ್ ಅನ್ನೋ ಒಬ್ಬ ಪ್ರತಿನಿಧಿ, ಟ್ರಾನ್ಸ್ ವುಮೆನ್ ಅನ್ನೋ ಒಬ್ಬ ಪ್ರತಿನಿಧಿ, ನಾನ್ ಬೈನರಿ ಪ್ರತಿನಿಧಿ, ಅವರ ಅನುಭವಗಳನ್ನ ನೀವು ಶೇಖರಣೆ ಮಾಡಿಕೊಂಡು ನೀವಲ್ಲಿ ಕಾನೂನನ್ನ ಮಾಡಬೇಕಾಗಿತ್ತು. ನೀವು ತಿದ್ದುಪಡಿ ಕಾಯ್ದೆ ತಂದುಬಿಟ್ರಿ ಹಕ್ಕುಗಳ ರಕ್ಷಣೆಗಳನ್ನ. ಹಾಗಾದ್ರೆ ಟ್ರಾನ್ಸ್ಜೆಂಡರ್ ಹಕ್ಕುಗಳ ರಕ್ಷಣೆ ಬೇರೆ, ಹಾಗಾದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಳೇ ಬೇರೆನಾ? ಭಾರತ ಸಂವಿಧಾನದ ಹೊರತುಪಡಿಸಿ ನಾವಿದೀವಾ? ಇದು ನಮ್ಮ ಮೂಲವಾದಂತ ಪ್ರಶ್ನೆ ಆಗತ್ತೆ. ಬಹಳ ಒಳ್ಳೆ ಪ್ರಶ್ನೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬರುವ. ಹೌದು, ಸಂವಿಧಾನದ ಅಡಿಯಲ್ಲಿ ನಾವಿರ್ಬೇಕಾದ್ರೆ ನೀವು ಈ ಮಟ್ಟದ ಒಂದು ಭದ್ರತೆಯನ್ನು ತೋರಿಸೋದು ನಮ್ಗೆ ಸಾಕಷ್ಟು ಹೇಳಿದ್ನಲ್ವಾ. ನೀರಿನ ಬಿದ್ದ ಮೇಲೆ ನೋಡಿದ್ರಾಯ್ತು ಅಂದ್ರೆ ಎಲ್ಲ ಸತ್ತೋಗಿರೋದು. ಇವಾಗ ನಮಗೆ ಸದ್ಯದ ಪರಿಸ್ಥಿತಿಗಳಲ್ಲಿ ಆ ತರ ನಮ್ಗೆ ಸ್ಥಿತಿಗಳಿದಾವೆ. ಮೊದಲೇ ಈ ಮನೋವ್ಯಾಧಿಗಳು, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಹಾಗೆ ಹೀಗೆ ಅಂತ ಹೇಳ್ತಿರ್ಬೇಕಾದ್ರೆ ಕಾನೂನುಗಳು ಈ ರೀತಿ ಬಂದಾಗ ಎಷ್ಟು ಸಮುದಾಯಕ್ಕೆ ಗೊಂದಲಗಳಾಗತ್ತೆ ಅಲ್ವಾ? ಕುಗ್ಗಿಸ್ತಕ್ಕಂಥ ಕೆಲಸ ಇದು ನಮ್ಮ ವಾದ ಇದೆ. ಎಸ್ ಮೇಡಮ್, ನಿಮ್ಮ ಹೋರಾಟಗಳು ಹೀಗೆ ಮುಂದುವರಿಲಿ. ತಾವು ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋವರೆಗೂ ಬಂದಿದ್ದಕ್ಕೆ ನಮಗೆ ಧನ್ಯವಾದ. ಎಸ್, ಥ್ಯಾಂಕ್ ಯು.